ಹರಿಹರ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದೆ. ಈಗ ಟ್ರಸ್ಟಿಗಳ ವಿರೋಧದ ಮಧ್ಯೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಬಸವೋತ್ಸವ ನಡೀತಾ ಇದೆ. ವಚನಾನಂದ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಇವತ್ತು ಬಸವೋತ್ಸವ ಆಯೋಜಿಸಲಾಗಿದೆ. ಮಠದ ಟ್ರಸ್ಟಿಗಳಿಂದ ಉಚ್ಚಾಟಿತಗೊಂಡಿರುವಂತಹ ವಚನಾನಂದ ಸ್ವಾಮೀಜಿ ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಬಸವೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬಸವ ಜಯಂತಿಯ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಸವ ಪಲ್ಲಕ್ಕಿ ಉತ್ಸವ, ವಚನ ಗ್ರಂಥಗಳ ಮೆರವಣಿಗೆ, ಸಾಮೂಹಿಕ ವಚನ, ವಚನ ಸಂಗೀತ, ವಾದ್ಯಮೇಳ, ಜೋಡೆತ್ತಿನ ಮೆರವಣಿಗೆ, ಮಠದ ನಿಷ್ಠಾವಂತ ಭಕ್ತರ ಸಮಾವೇಶ, ಘೋಷವಾಕ್ಯದಡಿ ಕಾರ್ಯಕ್ರಮ ನಡೀತಾ ಇದೆ. ಈಗ ನಮ್ದು ಮಠ ಖಾಲಿ ಮಾಡೋ ತೀರ್ಮಾನ ಆಗೋಗ್ಬಿಟ್ಟೈತ್ರಿ. ಅದೇನದು ಪ್ರಶ್ನೆ ಇಲ್ಲೇ ಇಲ್ಲ. ಆದರೆ ಕೆಲವರು ನಮ್ಮ ಸಮಾಜ ಬಾಂಧವರು, ನಮ್ಮ ಸಹೋದರರು, ಅವರಿಗೆ ವಿಚಾರ ಗೊತ್ತಿಲ್ಲದಲೆ, ಯಾಕಂದ್ರೆ ನಾವು ಎಲ್ಲರಿಗೂ ಹೋಗಿ ಏನು ಹೇಳ್ತಲ್ಲ, ನಾವು ಇವತ್ತಿಗೂ ಇದೇ ಫಸ್ಟ್ ಟೈಮ್ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಆದರೆ ಇವತ್ತಿನವರೆಗೂ ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೆಲವರು ನಮ್ಮ ಸಮಾಜದವರು ಇಲ್ಲ, ನೀವು ಅವರಷ್ಟ ಕಂಡು ಸುಳ್ಳು ಹೇಳ್ತಾ ಇದ್ರೆ ನೀವು ಯಾಕೆ ಸುಮ್ಮನೆ ಕುಂತೀರಿ ಅಂತ ಹೇಳಿ. ಇಲ್ಲ, ಇದು ನಾವು ಲೆಕ್ಕ ಕೊಡೋ, ಸಾರ್ವಜನಿಕ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ಬೇಡ, ಕೊಟ್ಟುಬಿಡೋಣ ಅಂತಾನೆ ಒಂದು ತೀರ್ಮಾನ ಮಾಡಿದ್ವಿ. ನಮ್ದು ಏನಿಲ್ಲ, ಒಂದು ಅವರಿಗೆ ಸ್ಟೇಷನಿಗೆ ಲೆಟರ್ ಕೊಟ್ಟವೆ, ಅವ್ರು ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಆದಮೇಲೆ ಅಲ್ಲಿ ಅವ್ರು ಮಾಡಬಾರ್ದು. ಆದರೆ ನಾವು ಒಬ್ಬ ಸ್ವಾಮೀಜಿ ಆಗಿರಿಂದ ನಾವು ಅವರಿಗೆ ಭಾಳ ಗೌರವ ಕೊಟ್ಟು, ನೀವು ಇನ್ನೂ ಹೇಳ್ಬೇಕಪ್ಪ ಅಂದರೆ ಸ್ವಲ್ಪ, ಯಾಕಂದರೆ ಇದು ಏನಾಯ್ತಪ್ಪ ಅಂದರೆ ಸ್ವಾಮಿಗಳು ನಾವೇನು ಮಾಡಿದ್ವಲ್ಲ, ಈಗ ಅವರು 1 ವರ್ಷದಿಂದನೂ ಸ್ವಲ್ಪ ಬದಲಾವಣೆ ಆಗಿದ್ದರು. ನಾವು ಒಳಗೆಲ್ಲ ಪ್ರಯತ್ನ ಮಾಡಿ ಹೇಳ್ಕೊಂತ ಬಂದ್ವಿ. ನವೆಂಬರ್ನಿಂದ ನಾವೇನು ಮಾಡಿದ್ವಿ, ನೀವು ಆಚಾರ ವಿಚಾರಗಳು, ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.